ಬಾಗಿಲ ಕಡೆಗೆ ನೋಡ್ತಿದ್ದ ಚಂದನಾಳಿಗೆ ಮೇಡಮ್ ಸಾರ್ ನಿಮ್ಮನ್ನು ಕರೀತಿದ್ದಾರೆ ಅಂತ ಕೆಲಸದವಳ ಧ್ವನಿ ಕೇಳಿಸುತ್ತೆ. ಒಂದು ಬಾರಿ ಆ ರೂಮ್ ಕಡೆ ನೋಡ್ತಾನೆ. ಫ್ಲೋರ್ಗೆ ಹೊರಟು ಹೋಗ್ತಾಳೆ ಚಂದನ ರೂಮಿಗೆ ಬಂದ ತಕ್ಷಣ ಅವಳನ್ನ ಗೋಡೆ ಗಣಿಸಿ ಅವಳ ತುಟಿಗಳನ್ನ ವಿರಾಟ್ ಹಿಡಿತಾನೆ. ಹಠತ್ತಾಗ ಹೀಗಾಗಿದ್ದರಿಂದ ಸ್ವಲ್ಪ ಸಮಯ ಹಾಗೆ ಸ್ತಬ್ಧಳಾಗ್ತಾಳೆ. ಆನಂತರ ವಿರಾಟ್ ಕತ್ತಿನ ಸುತ್ತ ಕೈ ಹಾಕ ಆ ಮುತ್ತಿಗೆ ಚಂದನ ಸಹಕರಿಸ್ತಾಳೆ. 10 ನಿಮಿಷಗಳ ನಂತರ ಅವಳನ್ನ ಬಿಟ್ಟು, ಸ್ವೀಟಾರ್ಟ್, ಬೆಂಕಿ ಜೊತೆ ಆಟ ಆಡೋದಕ್ಕೆ ನೋಡಬೇಡ, ಹಾಗೆ ಮಾಡಿದ್ರೆ ಅದರ ರಿಸಲ್ಟ್ ಹೇಗಿರುತ್ತೆ ಅಂತ ನಿನ್ನೆ ರಾತ್ರಿ ನೀನು ಚೆನ್ನಾಗಿ ನೋಡಿದ್ಯಾ ಅಂದ್ಕೊಳ್ತೀನಿ, ಅಥವಾ ಈ ರಾತ್ರಿ ಕೂಡ ಅಂತ ಹೇಳ್ತಿದ್ದು ವಿರಾಟ್ ನನ್ನ ಮಧ್ಯದಲ್ಲಿ ತಡೀತಾ, ನೋ ವಿರಾಟ್ ಅವರೇ, ನಿನ್ನೆ ರಾತ್ರಿ ನೀವು ಕೊಟ್ಟ ಲವ್ ಬೈಟ್ಸ್ ಈಗಾಗಲೇ ನನ್ನ ಮೈ ತುಂಬ ಇದೆ, ಐ ಕಾಂಟ್ ಬೇರ್ ಯು ಪ್ಲೀಸ್, ನಾನು ಸುಸ್ತಾಗ್ತಿದ್ದೀನಿ ಅಂತ ಚಂದನ. ಮೆಲ್ಲಗೆ ನಕ್ಕು ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಪಕ್ಕದಲ್ಲೇ ಮಲಗ್ತಾನೆ ವಿರಾಟ್. ಅವನ ಎದೆ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಳ್ತಾಳೆ ಚಂದನ. ಅವಳ ಕಡೆ ನೋಡಿ ಅವಳನ್ನ ಅಪ್ಕೊಂಡು ವಿರಾಟ್ ಖುಷಿಯಾಗಿ ನಿದ್ರಿಸ್ತಾನೆ. ಬೆಳಗ್ಗೆ ಕಣ್ ತೆರೆದು ತನ್ನನ್ನು ಅಪ್ಕೊಂಡು ಮಲಗಿದ್ದ ವಿರಾಟ್ನನ್ನು ಒಮ್ಮೆ ನೋಡಿ ಅವನ ಹಣೆ ಮೇಲೆ ಮುತ್ತು ಕೊಟ್ಟು ಬೆಡ್ ಇಳಿತಿದ್ದ ಚಂದನಾಳ ಸೊಂಟ ಹಿಡಿದು ಬಿಡದಂತೆ ತನ್ನ ಮೇಲೆಯೇ ಮಲಗಿಸ್ಕೊಳ್ತಾನೆ ವಿರಾಟ್. ನೀವು ಮಲಗಿರಲಿಲ್ವಾ ವಿರಾಟ್ ಅವರೇ? ನೋ ಸ್ವೀಟಾರ್ಟ್, ನನಗೆ ಬೆಳಿಗ್ಗೆ ಬೇಗ ಹೇಳೋ ಅಭ್ಯಾಸ ಇದೆ, ನೀನು ಹಾಗಲ್ಲ ಅಂತಾನೆ ವಿರಾಟ್. ಅಂದರೆ ನಾನು ಬೆಳಗ್ಗೆ ಲೇಟಾಗಿ ಹೇಳ್ತೀನಾ? ಈಗ ಕೇವಲ 8 ಗಂಟೆ ಆಗಿದೆ, ಲೇಟೆಲ್ಲ ಆಯಿತು. ನಾನು 6 ಗಂಟೆಗೆ ಹೇಳ್ತೀನಿ ಸ್ವೀಟಾರ್ಟ್. ಅಂದರೆ ನೀವು ಇಲ್ಲಿವರೆಗೆ ಮಲಗಿರೋ ಅಂತ ಆ್ಯಕ್ಟ್ ಮಾಡಿದ್ರಾ? ಹ್ಞೂ ಅಂತ ಚಂದನಾಳ ಕೆನ್ನೆ ಮೇಲೆ ಮುತ್ತಿಟ್ಟು, ಇವತ್ತು ನೀನು ನನ್ನ ಜೊತೆ ಆಫೀಸಿಗೆ ಬರ್ತಿದ್ಯಾ ಅಂತಾನೆ ವಿರಾಟ್. ಆದರೆ ಯಾಕೆ? ಯಾಕಂದರೆ ನಿನ್ನೆ ಕಾಲೇಜು ಓಪನ್ ಆಗೋವರೆಗೂ ಆಫೀಸ್ನಲ್ಲಿ ಕೆಲಸ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರುತ್ತೆ. ಹ್ಞೂ ಅಂತ ಚಂದನ ಹೇಳ್ತಿದ್ದಂತೆ ಅವಳನ್ನ ಎತ್ಕೊಂಡು ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಫ್ರೆಶ್ ಆಗಿ 2 ಗಂಟೆ ನಂತರ ಇಬ್ಬರು ಹೊರಗೆ ಬರ್ತಾರೆ. ಆ ನಂತರ ಚಂದನಾಳನ್ನು ಅವನೇ ಸ್ವತಃ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸಿ ಇಬ್ಬರು ಆಫೀಸ್ಗೆ ಹೊರಡ್ತಾರೆ. ವಿಂಡೋದಿಂದ ಹೊರಗೆ ನೋಡುತ್ತಾ ಚಂದನ ತುಂಬ ನರ್ವಸ್ ಆಗಿರ್ತಾಳೆ. ಅವಳ ಕೈ ಹಿಡಿದು, ಡೋಂಟ್ ಬಿ ನರ್ವಸ್ ಸ್ವೀಟಾರ್ಟ್, ಜೀವನದಲ್ಲಿ ಪ್ರತಿಯೊಂದು ಮೊದಲಿನಿಂದಲೇ ಶುರುವಾಗುತ್ತೆ. ಶುರುವಾದಾಗ ಹೀಗೆ ನರ್ವಸ್ ಆಗಿರುತ್ತೆ, ಆದರೆ ಅವೆಲ್ಲವನ್ನು ದಾಟಿಕೊಂಡು ನೀನು ನಿನ್ನ ಪ್ರತಿ ಕನಸನ್ನು ಸಕ್ಸಸ್ ಮಾಡ್ಕೊಳ್ಬೇಕು. ನೀನು ತುಂಬ ಇಂಟೆಲಿಜೆಂಟ್ ಚಂದನ, ನೀನು ಯಾರಿಗೂ ಹೆದರಬಾರ್ದು. ನಮ್ಮ ಆಫೀಸ್ನಲ್ಲಿ ನೀನೇ ಬಾಸ್, ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಬೇಕು, ಬಿಕಾಸ್ ಯು ಡಿಸರ್ವ್ ದಟ್ ಅಂತಾನೆ ವಿರಾಟ್. ಐ ನೋ ವಿರಾಟ್ ಅವರೇ, ಆದರೆ ಫಸ್ಟ್ ಟೈಮ್ ಆಫೀಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದೆ. ಒಂದು ವೇಳೆ ತಿಳಿದೆ ನನ್ನಿಂದ ಏನಾದರೂ ತಪ್ಪಾದರೆ ಪ್ಲೀಸ್ ನೀವು ಕೋಪ ಮಾಡ್ಕೊಳ್ಬೇಡಿ. ಡೋಂಟ್ ವರಿ ಸ್ವೀಟಾರ್ಟ್, ನೀನು ಏನು ಮಾಡಿದ್ರು ನೀನು ಹಿಂದೆ ನಾನಿದ್ದೀನಿ. ನೀನು ತಪ್ಪು ಮಾಡಿದ್ರೆ ಸರಿಪಡಿಸೋದು ಕೂಡ ನಾನಿದ್ದೀನಿ. ನಿನ್ನನ್ನು ಎಂದಿಗೂ ಹಿಂದೆ ಸರಿಯೋದಕ್ಕೆ ಬಿಡೋದಿಲ್ಲ ಅಂತ ವಿರಾಟ್ ಹೇಳಿದ ತಕ್ಷಣ ಅವನನ್ನು ಅಪ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ವಿರಾಟ್ ಅವರೇ ಅಂತಾಳೆ ಚಂದನ. ಆಫೀಸ್ ಬಂತು, ಹೋಗೋಣವಾ? ಅಫ್ಕೋರ್ಸ್ ಮಿಸ್ಟರ್ ವಿರಾಟ್ ದೇವ್. ಕಾರ್ನಿಂದ ಕೆಳಗಿಳಿದು ಚಂದನಾಳ ಕೈ ಹಿಡಿದು ಆಫೀಸ್ ಒಳಗೆ ಹೆಜ್ಜೆ ಹಾಕ್ತಾನೆ ವಿರಾಟ್. ಈಗಾಗಲೇ ಅಲ್ಲಿನ ಕಾನ್ಫರೆನ್ಸ್ ಹಾಲ್ನಲ್ಲಿ ನಿಖಿಲ್ ಮತ್ತು ಆನಂದ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ವಿರಾಟ್ ಆ ಜಾಗಕ್ಕೆ ಹೋಗಿ ಮೈಕ್ ಹಿಡಿದು ಎಂಪ್ಲಾಯೀಸ್ ಎಲ್ಲರ ಕಡೆ ನೋಡ್ತಾ, ಹೆಲೋ ಎವ್ರಿವನ್, ಇವತ್ತಿನಿಂದ ಆಡಿ ಇಂಡಸ್ಟ್ರಿಯ ಹೊಸ ಬಾಸ್ ಮಿಸಸ್ ಚಂದನಾ ವಿರಾಟ್ ದೇವ್. ಈಕೆ ನನ್ನ ಪತ್ನಿ. ನನ್ನ ಪ್ರತಿ ಕಂಪನಿಯಲ್ಲಿ ಸರಿಸಮನಾದ ಹಕ್ಕು ಚಂದನಾಳಿಗೆ ಮಾತ್ರ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಚಂದನ ಬೇಜಾರಾಗೋದನ್ನು ನಾನು ನೋಡೋದಕ್ಕಾಗೋದಿಲ್ಲ. ಸೊ ನಿಮ್ಮ ಹೊಸ ಬಾಸ್ ಜೊತೆ ಎಷ್ಟು ರೆಸ್ಪೆಕ್ಟ್ ಆಗಿರ್ತೀರೋ ನಿಮ್ಮ ಲೈಫ್ಗೆ ಅಷ್ಟು ಒಳ್ಳೆಯದು. ಯಾರಾದರೂ ನನ್ನ ಚಂದನಾಳಿಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಅದೇ ಅವರ ಕೊನೆ ದಿನ ಅಂತ ಸೀರಿಯಸ್ ಆಗಿ ವಾರ್ನಿಂಗ್ ನೀಡಿ, ನಾವು ಬ್ಯಾಕ್ ಟು ಯುವರ್ ವರ್ಕ್ ಅಂದ ತಕ್ಷಣ ಎಲ್ಲರೂ ಅವರವರ ಕೆಲಸ ಹೊರಟು ಹೋಗ್ತಾರೆ. ಅದರಲ್ಲಿ ಒಬ್ಬ ಎಂಪ್ಲಾಯಿ ತನ್ನ ಡೆಸ್ಕ್ ಹತ್ರ ಹೋದ ತಕ್ಷಣ ಯಾರಿಗೋ ಕಾಲ್ ಮಾಡಿ, ಇವತ್ತು ಚಂದನ ಆಫೀಸಿಗೆ ಬಂದಿದ್ದಾಳೆ, ಅದು ಕೂಡ ಈ ಆಫೀಸ್ ಬಾಸ್ ಅಂತೆ, ಈ ವಿಷಯವನ್ನು ವಿರಾಟ್ ಸರ್ ಸ್ವತಃ ಅನೌನ್ಸ್ ಮಾಡಿದ್ದಾರೆ ಅಂತಾಳೆ. ಓಕೆ, ನೀನು ಅವರನ್ನು ಅಬ್ಸರ್ವ್ ಮಾಡ್ತಿರು, ನನಗೆ ಅವರ ಪ್ರತಿ ಮೂಮೆಂಟ್ ಡೀಟೇಲ್ಸ್ ಬೇಕು ಅಂತ ಆ ಕಡೆಯಿಂದ ಹೇಳಿದ ತಕ್ಷಣ ಸರಿ ಅಂತ ಕಾಲ್ ಕಟ್ ಮಾಡಿ ಕೆಲಸದಲ್ಲಿ ಬ್ಯುಸಿ ಆಗ್ತಾಳೆ ಆ ಎಂಪ್ಲಾಯ್. ಚಂದನಾಳ ಕೈ ಹಿಡಿದು ಕ್ಯಾಬಿನ್ ಒಳಗೆ ಕರ್ಕೊಂಡು ಹೋಗಿ ಅವಳನ್ನ ಗೋಡೆಗೊತ್ತಿ ತುಟಿಗಳನ್ನ ಹಿಡಿತಾನೆ. 10 ನಿಮಿಷಗಳ ನಂತರ ಮುತ್ತು ಕೊಡೋದನ್ನು ಬಿಡ್ತಾನೆ. ಕೋಪದಿಂದ ಅವನ ಕಡೆ ನೋಡ್ತಾ, ಏನಿದು ವಿರಾಟ್ ಅವರೇ ಅಂತ ಕೇಳ್ತಾಳೆ ಚಂದನ. ಅವಳ ಕೆಳ ತುಟಿಯನ್ನು ಬೆರಳಿನಿಂದ ಸವರುತ್ತಾ, ಕಿಸ್ ಸ್ವೀಟಾರ್ಟ್ ಅಂತಾನೆ ವಿರಾಟ್. ನನಗೆ ಗೊತ್ತು ಅದು ಕಿಸ್ ಅಂತ, ಆದರೆ ಇಷ್ಟು ಸಡನ್ನಾಗಿ ಯಾಕೆ? ನಿನ್ನ ನೋಡಿದ್ರೆ ನನ್ನ ಪೇಷನ್ಸ್ ಮುಗಿದು ಹೋಗುತ್ತೆ ಸ್ವೀಟಾರ್ಟ್.
ಅದಕ್ಕೆ ಇಮ್ಯುನಿಟಿಗಾಗಿ ಕಿಸ್ ಮಾಡಬೇಕಾಯಿತು ಅಂತಿರೋ ವಿರಾಟ್ಗೆ ಡೋರ್ ನಾಕ್ ಆದ ಸೌಂಡ್ ಕೇಳಿಸುತ್ತೆ. ಚಂದನಾಳಿಂದ ದೂರ ಸರಿದು ತನ್ನ ಚೇರ್ನಲ್ಲಿ ಕೂತು ಕಮಿನ್ ಅಂತ ಕರೀತಾನೆ. ಆಗ ಒಳಗೆ ಶ್ರುತಿ, ತನುಜ, ಆನಂದ್, ನಿಖಿಲ್ ನಾಲ್ವರು ಬರ್ತಾರೆ. ಏನಾಯ್ತಣ್ಣ, ನೀನು ನನ್ನನ್ನು ಇಲ್ಲಿಗೆ ಯಾಕೆ ಕರೆದೆ ಅಂತ ಕೇಳ್ತಾರೆ ಶ್ರುತಿ. ಅವರೆಲ್ಲರಿಗೂ ಚೇರ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳಿ ಅವರ ಮುಂದೆ ಒಂದು ಫೈಲ್ ಇಡ್ತಾನೆ ವಿರಾಟ್. ಆ ಫೈಲ್ ಓಪನ್ ಮಾಡಿದ ಶ್ರುತಿ, ಆನಂದ್, ನಿಖಿಲ್ ಶಾಕ್ ಆಗ್ತಾರೆ. ಅಲ್ಲ, ಆ ಮೋಹನ್ ರಾವ್ ಕಂಪನಿ ಪೇಪರ್ಸ್ ನಮ್ಗೆ ಯಾಕೆ ಅಂತ ಕೇಳ್ತಾನೆ ನಿಖಿಲ್. ಹಾಂ, ಆ ಕಂಪನಿಯನ್ನು ಇಂದಿನಿಂದ ಆನಂದ್ ಮತ್ತು ಶ್ರುತಿ ಹ್ಯಾಂಡಲ್ ಮಾಡ್ತಾರೆ. ಯಾವಾಗ ಅವ್ರ ಮಗು ಕಂಪನಿ ಹ್ಯಾಂಡಲ್ ಮಾಡುವಷ್ಟು ಎಲಿಜಿಬಲ್ ಆಗುತ್ತೋ ಅಲ್ಲಿವರೆಗೆ ಎಂಬ ಅವನ ಮಾತಿಗೆಲ್ಲರೂ ಶಾಕ್ ಆಗಿ ವಿರಾಟ್ ಕಡೆ ನೋಡ್ತಾರೆ. ಏಯ್, ನಿನಗೇನಾದರೂ ಹುಚ್ಚಿಡ್ದಿದ್ಯಾ? ನಿಜಕ್ಕೂ ಏನು ಮಾತಾಡ್ತಿದ್ಯಾ ನೀನು? ಆ ಕಂಪ್ನಿ ನಿಮ್ಮ ಫ್ಯಾಮಿಲಿಯದ್ದು. ನಿಮ್ಮ ಅಮ್ಮ ಅಪ್ಪ ಅಷ್ಟು ಕಷ್ಟಪಟ್ಟು ಅಂತ ಹೇಳ್ತಿದ್ದ ನಿಖಿಲ್ನನ್ನ ಮಧ್ಯದಲ್ಲಿ ತಡೆದು, ನಾನೇನು ಮಾಡಿದರೂ ಯೋಚಿಸಿಯೇ ಮಾಡ್ತೀನಿ ಆ್ಯಂಡ್ ನನ್ನ ಡಿಸಿಷನ್ ಮೇಲೆ ಇನ್ಯಾವುದೇ ಡಿಸ್ಕಷನ್ ಬೇಡ ಅಂತಾನೆ. ಅವನ ಧ್ವನಿಯಲ್ಲಿ ವಾರ್ನಿಂಗ್ ಸ್ಪಷ್ಟವಾಗಿ ಅರ್ಥವಾಗ್ತಿತ್ತು. ನೀವು ಈ ಕಂಪನಿ ಹೆಸರು ಬದಲಾಯಿಸಿ ನಿಮಗಿಷ್ಟವಾದ ಹೆಸರು ಇಟ್ಕೊಳ್ಳಿ. ವಿರಾಟ್ ಮಾತಿಗೆ, ಆ ಕಂಪನಿಯ ಹೆಸರನ್ನ ದೇವ್ ಇಂಡಸ್ಟ್ರಿ ಅಂತ ಇಟ್ಕೊಳ್ತೀವಣ್ಣ ಅಂತಾಳೆ ಶ್ರುತಿ. ಆ ಮಾತಿಗೆಲ್ಲರ ಮುಖದಲ್ಲಿ ನಗು ಮೂಡುತ್ತೆ. ಯಾಕಂದರೆ ಮೊದಲಿನಿಂದಲೂ ಆ ಕಂಪನಿಯ ಹೆಸರು ದೇವ್ ಇಂಡಸ್ಟ್ರಿ ಎಂದೇ ಇತ್ತು. ವಿರಾಟ್ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಆನಂದ್ ಕಡೆ ನೋಡಿ, ಅದು ನಿನ್ನಿಷ್ಟ, ಕಂಪನಿ ನಿಮ್ಮದು, ನಿಮಗಿಷ್ಟವಾದ ಹೆಸರು ಇಟ್ಕೊಳ್ಳಿ ಅಂತಾನೆ. ಚಂದನ ವಿರಾಟ್ನನ್ನೇ ನೋಡ್ತಿರ್ತಾಳೆ. ಅದನ್ನು ಗಮನಿಸಿದ ನಿಖಿಲ್ ಅಲ್ಲಿಂದ ಎಲ್ಲರನ್ನ ಕರ್ಕೊಂಡು ಹೊರಗೆ ಹೋಗ್ತಾನೆ. ಎಲ್ಲರೂ ಹೋದ್ಮೇಲೆ ವಿರಾಟ್ ಹತ್ರ ಬಂದು ಅವನ ಮಡಿಲಿನಲ್ಲಿ ಕೂತ್ಕೊಳ್ತಾಳೆ ಚಂದನ. ತನ್ನನ್ನೇ ನೋಡ್ತಿದ್ದ ವಿರಾಟ್ನನ್ನು ಅಪ್ಕೊಂಡು ಹಾಗೆ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ವಿರಾಟ್ ಅವಳನ್ನ ಗಟ್ಟಿಯಾಗಿ ಅಪ್ಕೊಳ್ತಾನೆ. ನೀವು ಚೆನ್ನಾಗಿದ್ದೀರಲ್ವಾ ವಿರಾಟ್ ಅವರೇ? ಈ ವಿರಾಟ್ ದೇವ್ ಎಂದಿಗೂ ಯಾವುದೇ ವಿಷಯದಲ್ಲಿ ವೀಕ್ ಆಗೋದಿಲ್ಲ. ನೀವು ವೀಕ್ ಅಲ್ಲ ಎಂಬ ವಿಷಯ ನನಗೆ ಗೊತ್ತು ವಿರಾಟ್ ಅವರೇ. ಹೌದಾ, ನನ್ನ ಬಗ್ಗೆ ನಿನಗೆ ಗೊತ್ತಾ? ಹ್ಞೂ ಹೌದು ಸ್ವೀಟಾರ್ಟ್, ನನ್ನ ಬಗ್ಗೆ ನಿನಗೆ ತಿಳಿಬೇಕು. ಯಾಕಂದರೆ ನನ್ನ ತೂಕ, ನನ್ನ ಸ್ಟ್ಯಾಮಿನಾ ಎಲ್ಲವನ್ನ ನೀನೇ ಅಲ್ವಾ ಬೇರ್ ಮಾಡ್ತಿರೋದು ಅಂತಾನೆ ವಿರಾಟ್. ಚಂದನ ಕನ್ಫ್ಯೂಸ್ ಆಗಿ ಅವನ ಕಡೆ ನೋಡ್ತಾಳೆ. ವಿರಾಟ್ ಹೇಳಿದ ಮಾತಿನ ಅರ್ಥ ತಿಳಿದ ಮೇಲೆ ಚಂದನಾಳ ಕೆನ್ನೆಗಳು ಕೆಂಪಾಗುತ್ತೆ. ವಿರಾಟ್ ಅವರೇ, ನೀವು ತುಂಬ ಬ್ಯಾಡ್ ಬಾಯ್ ಅಂತ ಅವನ ಎದೆಯಲ್ಲಿ ತಲೆ ಬಚ್ಚಿಟ್ಕೊಳ್ತಾಳೆ ಚಂದನ. ಏನು ಸ್ವೀಟಾರ್ಟ್, ನಾನು ಬ್ಯಾಡ್ ಬಾಯಾ? ಅವಳ ಸೊಂಟ ಸುತ್ತ ಕೈಗಳನ್ನ ಬಿಗಿಗೊಳಿಸಿ, ಇವತ್ತು ನನಗೆ ಆಫೀಸ್ ತುಂಬ ತುಂಬ ಇಷ್ಟ ಆಯಿತು ಸ್ವೀಟಾರ್ಟ್ ಅಂತ ಅವಳ ಕತ್ತಿನ ಕಮಾನಿನಲ್ಲಿ ಮುತ್ತಿಡ್ತಾನೆ ವಿರಾಟ್. ಬಿಡಿ ವಿರಾಟ್ ಅವರೇ, ನಿಮ್ಗೆ ಸ್ವಲ್ಪನೂ ನಾಚಿಕೆ ಇಲ್ಲ, ಅದಕ್ಕೆ ನೀವು ಆಫೀಸ್ನಲ್ಲಿ ನನ್ನೊಂದಿಗೆ ಹೀಗೆ ಮಾತಾಡ್ತಿದ್ದೀರಿ. ನನ್ನ ಆಫೀಸ್ನಲ್ಲಿ ನನ್ನ ಸ್ವೀಟಾರ್ಟ್ ಜೊತೆ ನಾನು ಹೇಗಾದರೂ ಮಾತಾಡಬಲ್ಲೆ. ನನ್ನನ್ನು ಇಲ್ಲಿ ತಡೆಯೋರು ಯಾರೂ ಇಲ್ಲ. ಆ್ಯಂಡ್ ನಿನ್ನ ಹತ್ರ ನನಗೆ ನಾಚಿಕೆ ಯಾಕೆ ಸ್ವೀಟಾರ್ಟ್ ಅಂತ ಅವಳ ತುಟಿಗಳನ್ನ ಹಿಡಿದು ಆಳವಾಗಿ ಕಿಸ್ ಮಾಡ್ತಾನೆ. 15 ನಿಮಿಷಗಳ ನಂತರ ಅವಳನ್ನ ಬಿಟ್ಟು ಕೆನ್ನೆಗಳ ಮೇಲೆ ತೇವವಾದ ಮುತ್ತುಗಳನ್ನ ಕೊಡ್ತಾ ಕತ್ತಿನ ಕಡೆ ಹೋಗ್ತಾನೆ ವಿರಾಟ್. ಅವನ ಕೂದಲಿನ ಬುಡಕ್ಕೆ ಕೈ ಹಾಕಿ ಹತ್ರ ಕೇಳ್ಕೊಂಡು ಚಂದನ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಿರ್ತಾಳೆ. ಅವಳ ಕತ್ತಿನ ಹತ್ರ ಮುತ್ತು ಕೊಡುತ್ತಲೇ ಚಂದನಾಳ ಬ್ಲೇಸರ್ ತೆಗೆದು ಪಕ್ಕಕ್ಕೆಸ್ತು ಟೀ ಶರ್ಟ್ ಒಳಗಿನಿಂದ ಕೈ ಹಾಕಿ ಸೊಂಟದ ಮಡಿಕೆಯನ್ನು ಸವರ್ತಿರ್ತಾನೆ ವಿರಾಟ್. ವಿರಾಟ್ ಅವರೇ, ಅಂತ ಅವಳ ಟಾಪ್ ತೆಗೆಯುವ ಸಮಯಕ್ಕೆ ಯಾರೋ ಬಾಗಿಲು ತಟ್ತಾರೆ. ಇಬ್ಬರು ವಾಸ್ತವಕ್ಕೆ ಬಂದು ವಿರಾಟ್ನಿಂದ ದೂರ ಸರಿಬೇಕು ಅಂದ್ಕೊಂಡ ಚಂದನಾಳಿಗೆ ಆ ಚಾನ್ಸ್ ಕೊಡದೆ ಇನ್ನೂ ಗಟ್ಟಿಯಾಗಿಡ್ಕೊಂಡು ಅವಳ ಕತ್ತಿನ ಕಮಾನಿನಲ್ಲಿ ತಲೆ ಬಚ್ಚಿಟ್ಕೊಂಡು ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ, ನೀನು ನನ್ನಿಂದ ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ ಸ್ವೀಟಾರ್ಟ್, ಹೋಗೋ ಪ್ರಯತ್ನ ಕೂಡ ಮಾಡಬೇಡ ಅಂತ ಇನ್ನೂ ಗಟ್ಟಿಯಾಗಿ ಹಿಡಿತಾನೆ ವಿರಾಟ್. ಮತ್ತೆ ಡೋರ್ ನಾಕ್ ಸೌಂಡ್ ಕೇಳಿಸಿ ಚಂದನಾಳನ್ನು ಬಿಡ್ತಾನೆ. ಆ ತಕ್ಷಣ ವಿರಾಟ್ನಿಂದ ದೂರ ಸರಿದು ತನ್ನ ಡ್ರೆಸ್ ಸರಿ ಮಾಡಿಕೊಂಡು ಹೇರ್ ಸೆಟ್ ಮಾಡಿ ವಿರಾಟ್ ಕಡೆ ನೋಡ್ತಾಳೆ. ಪಕ್ಕದಲ್ಲೇ ಬಿದ್ದಿದ್ದ ಬ್ಲೇಸರ್ ತೆಗೆದು ಅವಳಿಗೆ ತೊಡಿಸಿ ಅಪ್ಕೊಂಡು ಹಣೆ ಮೇಲೆ ಮುತ್ತಿಟ್ಟು, ಈಗ ಬಿಡ್ತಿದ್ದೀನಿ, ರಾತ್ರಿ ಮಾತ್ರ ನಿಜಕ್ಕೂ ಬಿಡೋದಿಲ್ಲ ಅಂತ ಹೇಳಿ ದೂರ ಸರಿದು ತನ್ನ ಚೇರ್ನಲ್ಲಿ ಕೂತು ಕಮೀನ್ ಅಂತಾನೆ. ಆಗ ಒಬ್ಬ ಎಂಪ್ಲಾಯಿ ಒಳಗೆ ಬಂದು, ಸರ್, ನಿಖಿಲ್ ಸರ್ ನಿಮ್ಮನ್ನು ಬೋರ್ಡ್ ಮೀಟಿಂಗ್ಗೆ ಬರೋದಕ್ಕೆ ಹೇಳಿದ್ದಾರೆ ಅಂತಾನೆ. ಓಕೆ, ನಾವು ಔಟ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್. ಹೋಗೋಣವಾ ಸ್ವೀಟಾರ್ಟ್ ಅಂತ ಅವಳ ಕೈ ಹಿಡಿದು ಹೊರಗೆ ಕರ್ಕೊಂಡು ಹೋಗ್ತಾನೆ ವಿರಾಟ್. ಬೋರ್ಡ್ ಮೀಟಿಂಗ್ ಜಾಗಕ್ಕೆ ಹೋಗಿ ತಾನು ಕುಳಿತ ಮೇಲೆ ಚಂದನಾಳನ್ನು ತನ್ನ ಪಕ್ಕದ ಸೀಟ್ನಲ್ಲಿ ಕೂರಿಸ್ಕೊಳ್ತಾನೆ ವಿರಾಟ್.
ಅಲ್ಲಿರೋ ಬೋರ್ಡ್ ಮೆಂಬರ್ಸ್ ಎಲ್ಲರ ಕಡೆ ನೋಡ್ತಾ, ಇಂದಿನಿಂದ ಕಂಪನಿಯ ಓನರ್ ನನ್ನ ವೈಫ್ ಮಿಸ್ಸಸ್ ಚಂದನ. ನೀವೆಲ್ಲರೂ ನನ್ನ ಜೊತೆಗೆ ಚಂದನ ಜೊತೆಯೂ ಪ್ರತಿಯೊಂದು ವಿಷಯವನ್ನು ಕನ್ಸಲ್ಟ್ ಮಾಡಬೇಕು ಅಂತ ಗಂಭೀರವಾಗಿ ಹೇಳ್ತಾನೆ ವಿರಾಟ್. ಆದರೆ ಮಿಸ್ಟರ್ ವಿರಾಟ್ ದೇವ್, ಇಲ್ಲಿವರೆಗೆ ನಿಮ್ಮ ವೈಫ್ ಓನರ್ ಎಂಬ ಲೀಗಲ್ ಪ್ರೋಸೆಸ್ ರೆಡಿ ಆಗಿಲ್ವಲ್ಲ? ತಕ್ಷಣ ನಿಖಿಲ್ ಕೊಟ್ಟ ಪೇಪರನ್ನು ಟೇಬಲ್ ಮೇಲೆ ಇಡ್ತಾನೆ ವಿರಾಟ್. ಲೀಗಲ್ ಆಗಿ ಈ ಕಂಪ್ನಿಗೂ ಚಂದನಳಿಗೂ ಲಿಂಕ್ ಇದೆ ಎಂಬುದು ಆ ಪೇಪರ್ನಲ್ಲಿ ಇರುತ್ತೆ. ಇದನ್ನು ನೋಡಿ ಬೋರ್ಡ್ ಮೆಂಬರ್ಸ್ ಜೊತೆಗೆ ಚಂದನ ಕೂಡ ಶಾಕ್ ಆಗ್ತಾಳೆ. ಅಂದರೆ ಒಂದು ಕಾಲೇಜ್ ಪೇಪರ್ಸ್ ಜೊತೆ ಮ್ಯಾರೇಜ್ ಪೇಪರ್ಸ್ ಹಾಗೂ ಲೀಗಲ್ ಪೇಪರ್ಸ್ ಕೂಡ ಇತ್ತಾ ಅಂತ ವಿರಾಟ್ ಕಡೆ ನೋಡ್ತಾ ತನ್ನ ಯೋಚನೆ ಸರಿಯೋ ತಪ್ಪೋ ಎಂಬಂತೆ ಕಣ್ಣುಗಳಿಂದಲೇ ಕೇಳ್ತಾಳೆ ಚಂದನ. ಅವಳ ಕಣ್ಣಿನ ಪ್ರಶ್ನೆ ಅವನಿಗೆ ಅರ್ಥವಾದಂತೆ ಹೌದು ಅಂತ ಮೆಲ್ಲ ಕಣ್ಣಿನಿಂದಲೇ ಸನ್ನೆ ಮಾಡ್ತಾನೆ ವಿರಾಟ್. ಅಂದರೆ ನಾನು ವಿರಾಟ್ ಅವ್ರನ್ನ ಬಿಟ್ಟೆಲ್ಲಿಗೂ ಹೋಗೋದಿಲ್ಲ ಅಂತ ನನ್ನ ಮೇಲೆ ಅಷ್ಟು ನಂಬಿಕೆಯಾ? ಅದಕ್ಕೆ ಮೊದಲೇ ಎಲ್ಲವನ್ನ ರೆಡಿ ಮಾಡಿಟ್ಕೊಂಡಿದ್ದಾರಾ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ವಿರಾಟ್ ಕಡೆ ನೋಡ್ತಿರ್ತಾಳೆ ಚಂದನ. ಬೋರ್ಡ್ ಮೀಟಿಂಗ್ 1 ಗಂಟೆಯಲ್ಲಿ ಮುಗಿಯುತ್ತೆ. ಅಲ್ಲಿಂದ ಎದ್ದು ಹೋಗ್ತಾ ಇದ್ದ ಚಂದನ ಒಬ್ಬ ಬೋರ್ಡ್ ಮೆಂಬರ್ಗೆ ಡಿಕ್ಕಿ ಹೊಡಿತಾಳೆ. ಅವಳು ಬಿದ್ದು ಹೋಗ್ಬೋದೆಂದು ಅವನು ಅವಳ ಕೈ ಹಿಡಿತಾನೆ. ಮೆಲ್ಲಗ್ನಕ್ಕೂ ಸಾರಿ ಅಂತ ಅಲ್ಲಿಂದ ಹೋಗ್ತಾಳೆ ಚಂದನ. ಯಾಕಂದರೆ ಅವಳ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ. ಇದೆಲ್ಲವನ್ನು ನೋಡ್ತಿದ್ದ ವಿರಾಟ್ ಆ ಬೋರ್ಡ್ ಮೆಂಬರ್ ಕಡೆ ಕೋಪದಿಂದ ನೋಡ್ತಾ, ಇವರಿಗೆ ಎಷ್ಟು ಹೇಳಿದ್ರು ನನ್ನ ಕೋಪ ಅದನ್ನು ನೋಡೋದಕ್ಕೆ ಅಷ್ಟು ಹಾತೊರೀತಿದ್ದಾರೆ, ನಾನೇನು ಮಾಡಬಲ್ಲೆ ಅಂತ ಡೆವಿಲ್ ಸ್ಮೈಲ್ ಮಾಡ್ತಾನೆ ವಿರಾಟ್. ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಕ್ಯಾಬಿನಿಗೆ ಬರ್ತಾನೆ ವಿರಾಟ್. ಆಗ ಅವನಿಗೊಂದು ಕಾಲ್ ಬರುತ್ತೆ. ಬಾಸ್, ಮೇಡಮ್ ಮನೆಗೆ ಹೋಗ್ತಿದ್ದಾರೆ, ನಾವು ಮೇಡಮನ್ನು ಫಾಲೋ ಮಾಡ್ತಿದ್ದೀವಿ. ಆ ಮಾತು ಕೇಳಿದ ತಕ್ಷಣ ಕಾಲ್ ಕಟ್ ಮಾಡ್ತಾನೆ ವಿರಾಟ್. ತನ್ನ ಚೇರ್ನಲ್ಲಿ ಕೂತು ಕಣ್ಣು ಮುಚ್ಚಿ ತಲೆ ಹಿಂದೆ ವಾಲಿಸಿ, ನನಗೆ ಹೇಳದೆ ಇಲ್ಲಿಂದ ಹೋಗಿ ದೊಡ್ಡ ತಪ್ಪು ಮಾಡಿದೆ ಸ್ವೀಟಾರ್ಟ್ ಅಂತಾನೆ. ಚಂದನ ಮನೆಗೆ ಬಂದು ಡೈರೆಕ್ಟ್ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಕೂತು ಯೋಚಿಸ್ತಾಳೆ. ನಿಜಕ್ಕೂ ಹೇಗೆ 6 ತಿಂಗಳ ಹಿಂದೆ ನನ್ನ ಹೆಸರಿಗೆ 50% ಶೇರ್ ಶಿಫ್ಟ್ ಮಾಡಿದ್ರು, ನಾನು ಅವ್ರನ್ನ ಬಿಟ್ಟು ಹೋಗೋದಿಲ್ಲ ಅಂತ ಅಷ್ಟು ಶ್ಯೂರಾಗಿ ಹೇಗಿದ್ರು? 6 ತಿಂಗಳ ಹಿಂದೆಯೇ ಅದೆಲ್ಲವನ್ನು ಫಿಕ್ಸ್ ಮಾಡೋದಂದರೆ ಏನು ಅಂತ ಏನೇನೋ ಯೋಚಿಸ್ತಾ ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಕನ್ನಡಿ ಮುಂದೆ ತನ್ನನ್ನು ತಾನು ನೋಡಿಕೊಂಡು, ಸಮಥಿಂಗ್ ಇಸ್ ರಾಂಗ್, ನಾನು ತಿಳ್ಕೊಳ್ಬೇಕಾದದ್ದು ಇನ್ನೂ ಏನೋ ಇದೆ ಅನ್ನಿಸ್ತಿದೆ, ಆ ವಿಷಯವೇನು ಅಂತ ವಿರಾಟ್ ಅವ್ರು ನನಗೆ ಹೇಳಲೇಬೇಕು ಅಂತ ವಾಶ್ರೂಮ್ನಿಂದ ಹೊರಗೆ ಬಂದು ಬೆಡ್ ಮೇಲೆ ಬಿದ್ದು ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಫೋನಲ್ಲಿ ಗೇಮ್ ಆಡೋದಕ್ಕೆ ಶುರು ಮಾಡ್ತಾಳೆ. ಒಂದು ಹಳೆ ಬಂಗ್ಲಾದಲ್ಲಿ ಕಿಂಗ್ ಸೈಜ್ ಸೋಫಾದ ಮೇಲೆ ವಿರಾಟ್ ಕೂತಿರ್ತಾನೆ. ಮಿಸ್ಟರ್ ದೇಸಾಯಿ, ಹೇಗಿದ್ರಿ ನೀವು? ಹೋಪ್ ಸೊ ನಿಮಗೆ ಇಲ್ಲಿ ಮರ್ಯಾದೆ ಚೆನ್ನಾಗಿ ಸಿಕ್ಕಿದೆ ಅಂದ್ಕೊಳ್ತೀನಿ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ ವಿರಾಟ್. ಆತಂಕದಿಂದ ವಿರಾಟ್ ಕಡೆ ನೋಡ್ತಾ, ನನ್ನನ್ನು ನೀವು ಕಿಡ್ನಾಪ್ ಯಾಕೆ ಮಾಡಿದ್ರಿ ಮಿಸ್ಟರ್ ವಿರಾಟ್ ದೇವ್? ಇವತ್ತು ಮೀಟಿಂಗ್ ಕೂಡ ಚೆನ್ನಾಗಿ ನಡೀತಲ್ಲ ಅಂತ ಕೇಳ್ತಾನೆ ಮಿಸ್ಟರ್ ದೇಸಾಯಿ. ಮೀಟಿಂಗ್ ಎಲ್ಲ ಚೆನ್ನಾಗಿ ನಡೀತು, ಆದರೆ ಮೀಟಿಂಗ್ ಆದಮೇಲೆ ನೀನು ನನ್ನ ಚಂದನಾಳ ಕೈ ಹಿಡಿದೆ, ಅದೇ ನೀನು ಮಾಡಿದ ದೊಡ್ಡ ತಪ್ಪು ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್. ಆದರೆ ವಿರಾಟ್ ಅವರೇ, ಅದು ನಾನು ಬೇಕಂತ ಮಾಡಿಲ್ಲ, ಬೈ ಮಿಸ್ಟೇಕ್ ಆಗಿಬಿಡ್ತು, ಐ ಆಮ್ ಸಾರಿ. ಈ ಆಡಿ ಪ್ರಪಂಚದಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಮಾತ್ರ ಇರುತ್ತೆ, ಕ್ಷಮೆ ಇರೋದಿಲ್ಲ. ನೀನು ನನ್ನ ಚಂದನಾಳ ಕೈ ಹಿಡಿದು ತಪ್ಪು ಮಾಡಿದೀಯಾ? ಭಯದಿಂದ ವಿರಾಟ್ ಕಡೆ ನೋಡ್ತಾರೆ ಮಿಸ್ಟರ್ ದೇಸಾಯಿ. ಆಗಲೇ ಒಬ್ಬನು ಒಂದು ಬೌಲ್ನಲ್ಲಿ ಕುದೀತಿರೋ ಬಿಸಿ ಎಣ್ಣೆಯನ್ನು ತೆಗೆದುಕೊಂಡು ಬರ್ತಾನೆ. ಅದನ್ನು ನೋಡಿದ ಮಿಸ್ಟರ್ ದೇಸಾಯಿ ಭಯದಿಂದ ನಡಕ್ತಾನೆ. ನೋ ನೋ ಪ್ಲೀಸ್, ನನ್ನ ಚಂದನಾಳನ ಮುಟ್ಟಿದ ಈ ಕೈ ಮೇಲೆ ಎಣ್ಣೆ ಸುರೀರಿ ಅಂತ ತನ್ನ ಆಳುಗಳ ಕಡೆ ನೋಡಿ ಹೇಳ್ತಾನೆ ವಿರಾಟ್. ಏನೂ ಮಾತಾಡದೆ ಮಿಸ್ಟರ್ ದೇಸಾಯಿ ಕೈ ಮೇಲೆ ಬಿಸಿ ಎಣ್ಣೆ ಸುರಿತಾನೆ ಒಬ್ಬ. ಆ ರೂಮ್ ಎಲ್ಲ ಅವನ ಚೀರಾಟದಿಂದ ತುಂಬ ಹೋಗುತ್ತೆ. ನನ್ನನ್ನು ಬಿಟ್ಟುಬಿಡಿ ಅಂತ ಕಾಲು ಹಿಡಿದ್ರು ವಿರಾಟ್ಗೆ ಏನೂ ಅನಿಸೋದಿಲ್ಲ. ಮಿಸ್ಟರ್ ದೇಸಾಯಿ ಹಾಗೆ ಚೀರ್ತಾ ಅಳ್ತಿದ್ರೆ ವಿರಾಟ್ಗೆ ತುಂಬ ಖುಷಿಯಾಗಿ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. 10 ನಿಮಿಷಗಳಲ್ಲಿ ಅವನ 2 ಕೈಗಳು ಸುಟ್ಟು ಹೋಗುತ್ತವೆ. ಅವನ ಕಡೆ ನೋಡಿ ಸೈಡ್ ಸ್ಮೈಲ್ ನೀಡಿ, ಈ ವಿಷಯ ಯಾರಿಗೂ ತಿಳಿಬಾರ್ದು, ಒಂದು ವೇಳೆ ಯಾರಿಗಾದರೂ ತಿಳಿದ್ರೆ ಅಂತ ಕೇಳ್ತಾನೆ. ತಿಳಿದರೆ ಅಂತ ಮೆಲ್ಲ ಕೇಳ್ತಾನೆ ಮಿಸ್ಟರ್ ದೇಸಾಯಿ. ನಿನಗೆ ಮಾಡ್ತಿರೋ ನಿನ್ನ ಸೋ ಕಾಲ್ಡ್ ಬಿಸ್ನೆಸ್ ಎಲ್ಲವನ್ನ ಸ್ಮ್ಯಾಶ್ ಮಾಡ್ತೀನಿ ನಿನ್ನ ಉಸಿರಿನ ಸಹಿತ ಅಂತ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್. ಹೊರಗೆ ಹೋಗಿ ಕಾರ್ ಅನ್ಲಾಕ್ ಮಾಡೋ ಸಮಯಕ್ಕೆ ಯಾರೋ ಅವನ ಭುಜ ಹಿಡಿದು ಮುಂದೆ ತಿರುಗಿಸ್ತಾರೆ. ವಿರಾಟ್ ಅವನ ಕಡೆ ನೋಡ್ತಾನೆ. ಕೋಪದಿಂದ ವಿರಾಟ್ ಕಡೆ ನೋಡ್ತಿರ್ತಾನೆ ನಿಖಿಲ್. ಹಾಂ,
ಈಗ ನೀನೇನು ಮಾಡಿದೀಯಾ ಅಂತ ನಿನಗೇನಾದರೂ ಅರ್ಥ ಆಗ್ತಿದೆಯಾ? ಇಷ್ಟು ದಿನ ನೀನು ಸೈಲೆಂಟ್ ಆಗಿದ್ದೆ. ನೀನು ಇದೆಲ್ಲವನ್ನು ಬಿಟ್ಟಿದೀಯಾ ಅಂತ ನಾನು ಭಾವಿಸಿದೆ. ಆದರೆ ಈಗ ನೀನು ಮತ್ತೆ ಶುರು ಮಾಡಿದೀಯಾ. ಹೀಗಾದರೆ ಹೇಗೆ ವಿರಾಟ್? ಪ್ರತಿಯೊಬ್ಬರನ್ನು ಹೀಗೆ ಕೊಲ್ತಾ ಹೋಗ್ತೀಯಾ? ನಿನ್ನಿಂದ ಅವನೆರಡೂ ಕೈಗಳು ಕೆಲಸ ಮಾಡಿದಂತಾಗಿದೆ. ನಿನಗೆ ಆ ವಿಷಯ ಅರ್ಥ ಆಗ್ತಿದೆಯಾ ಅಂತ ಕೋಪದಿಂದ ಕೂಗ್ತಾನೆ ನಿಖಿಲ್. ಅವನು ತಪ್ಪು ಮಾಡಿದ್ದಾನೆ. ಅವನೇನು ಮಾಡಿದ್ದಾನೆ ಅಂತ ನನಗೆ ಗೊತ್ತು. ಆ್ಯಂಡ್ ಅದು ತಪ್ಪಲ್ಲ. ಅವನು ಬೇಕಂತ ಹಾಗೆ ಮಾಡಿಲ್ಲ, ಬೈ ಮಿಸ್ಟೇಕ್ ಅದು. ಐ ಡೋಂಟ್ ಕೇರ್. ತಪ್ಪೋ ಅಲ್ವೋ ಅದೆಲ್ಲ ನನಗೆ ತಿಳಿದು. ನನ್ನ ದೃಷ್ಟಿಯಲ್ಲಿ ಮ್ಯಾಟರ್ ಒಂದೇ, ಅವನು ನನ್ನ ಚಂದನಾಳ ಕೈ ಹಿಡಿದಿದ್ದ ಅಷ್ಟೇ. ವಿರಾಟ್, ನಿನ್ನ ಕೋಪನ ನೀನು ಕಂಟ್ರೋಲ್ ಮಾಡ್ಕೋ. ಇಲ್ದಿದ್ರೆ ಯಾವುದೋ ಒಂದು ದಿನ ಇದೇ ಕೋಪದಿಂದ ನಿನ್ನ ಜೀವನ ನಾಶ ಆಗುತ್ತೆ. ನೀನು ಯಾರ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯೋ ಅವರೇ ನಿನ್ನಿಂದ ದೂರ ಹೋಗ್ತಾರೆ, ನೆನಪಿಟ್ಕೋ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ ನಿಖಿಲ್. ಚಂದನ ನನ್ನ ಪ್ರಾಣ, ನನ್ನ ಕೋಪ, ನನ್ನ ಅಹಂಕಾರ, ನನ್ನ ಅಣುಗೂ ಅವಳೇ. ನನ್ನ ಹತ್ರ ಅವಳಿರೋವರೆಗೆ ಅವಳಿಗೆ ಯಾವುದೇ ಪ್ರಾಬ್ಲಮ್ ಬರೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ನನ್ನ ಚಂದನ ನನ್ನ ಬಿಟ್ಟು ಎಂದಿಗೂ ಎಲ್ಲಿಗೂ ಹೋಗೋದಿಲ್ಲ. ಈ ವಿಷಯದ ಬಗ್ಗೆ ನಾನು ನಿನ್ನ ಜೊತೆ ಇನ್ನೂ ವಾದಿಸೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್. ಏನು ಅಂದ್ಕೊಳ್ಬೇಕು ನಿನ್ನ ಬಗ್ಗೆ? ಯಾವುದಾದ್ರೂ ದಿನ ಚಂದನಾಳಿಗೆ ಇದೆಲ್ಲದರ ಬಗ್ಗೆ ತಿಳಿದ್ರೆ ಆಗೇನಾಗುತ್ತೆ? ಏನು ಮಾಡ್ತೀಯಾ ನೀನು? ಏನಂತ ಎಕ್ಸ್ಪ್ಲೇನ್ ಮಾಡ್ತೀಯಾ ಅಂತ ಯೋಚಿಸ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ನಿಖಿಲ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.